ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಅ ಹೆಡ್ ಬಾತ್. ಗೈಸ್, ನಮಗೆಲ್ಲರಿಗೂ ಗೊತ್ತಿರೋಂಗೆ ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿಯವರು ಯು ಎಸ್ಗೆ ವಿಸಿಟ್ ಮಾಡಿದರು. ಸೊ ಆ ಒಂದು ವಿಸಿಟಿನ ಸಮಯದಲ್ಲಿ ಟ್ಯಾರಿಫ್ ಬಗ್ಗೆ ಅಂದರೆ ಟ್ಯಾಕ್ಸ್ಗಳ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತೆ. ಸೊ ಆ ಟ್ಯಾಕ್ಸ್ಗಳ ಬಗ್ಗೆ ಇವಾಗ ಒಂದು ನ್ಯೂಸ್ ಬಂದಿದೆ. ಸೊ ಒಂದು ನ್ಯೂಸ್ ಚಾನಲ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ಇಂಟರ್ವ್ಯೂನ ಮಾಡುತ್ತೆ. ಸೊ ಆ ಇಂಟರ್ವ್ಯೂವಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಸೊ ಆ ಮಾತುಗಳು ಯಾವ್ಯಾವು ಅಂತ ಇವತ್ತು ನೋಡೋಣ. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ, ಇನ್ನು ರೀಸೆಂಟ್ ಇಂಟರ್ವ್ಯೂ ವಿತ್ ಫಾಕ್ಸ್ ನ್ಯೂಸ್ ಜೊತೆ ಆಗಿರ್ತಕ್ಕಂಥ ಒಂದು ಇಂಟರ್ವ್ಯೂ. ಸೊ ನೋಡೋಣ ಏನೇನು ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟು, PM Modi's visit was made amid tension over Trump threats to impose reciprocal tariffs, especially in the automotive. ಸೊ ಆಟೋ ಸೆಕ್ಟರ್ ಏನಿದೆ, ಸೊ ಅದಕ್ಕೆ ಒಂದು ಭಯದ ವಿಚಾರ ಅಂತ ಹೇಳ್ಬೋದು. ಸೊ ಇದರ ಅರ್ಥ ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ಏನಪ್ಪ? ಸೊ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳಿದ್ರೆ ಬೇಸಿಕಲಿ ನಾವೇನು ಹಾಕ್ತೀವಿ ಅದೇ ಟ್ಯಾಕ್ಸನ್ನು ರಿವರ್ಸ್ ಅವ್ರು ಹಾಕ್ತಾರೆ ನಮಗೆ. ಅದೇ ಅಷ್ಟೇ ಟ್ಯಾಕ್ಸನ್ನು ಅವರು ನಮ್ಮ ಮೇಲೆ ಹಾಕ್ತಕ್ಕಂಥದ್ದು. ಸೊ ಆ ಥರ ಒಂದು ಟ್ಯಾರಿಫ್ನ ಅವರು ಹಾಕ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು. ಡ್ಯೂರಿಂಗ್ ದ ಇಂಟರ್ವ್ಯೂ, ಸೊ ಆ ಇಂಟರ್ವ್ಯೂವಲ್ಲಿ ಸ್ಪೆಷಲಿ ಇಂಡಿಯಾನ ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ ಇವರು. He expressly mentioned that 100% import tariff in India is paid on foreign designed cars. ಅಂದರೆ ವಿದೇಶದಲ್ಲಿ ಏನು ಡಿಸೈನ್ ಆಗಿರ್ತಕ್ಕಂಥ ಕಾರ್ಗಳ ಮೇಲೆ 100% ಟ್ಯಾಕ್ಸ್ನ ನಾವು ಇಂಡಿಯಾದಲ್ಲಿ ನಾವು ಹಾಕ್ತಿದ್ದೀವಿ. ಸೊ ಅದಕ್ಕೋಸ್ಕರ ಇಲಾನ್ ಮಸ್ಕ್ ಅಂತ ಏನು ಇದ್ದಾರೆ ಟೆಸ್ಲಾ CEO, ಸೊ ಅವರು ಪಾಯಿಂಟ್ ಔಟ್ ಮಾಡಿ ಹೇಳಿದಾರಂತೆ ಸೊ ಈ ಥರ ಇವು 100% ಟ್ಯಾಕ್ಸನ್ನು ಹಾಕ್ತಾ ಇರೋದ್ರಿಂದ, ಯಾವುದ್ರ ಮೇಲೆ? ವಿದೇಶಿ ಡಿಸೈನ್ ಅಂದರೆ ಫಾರಿನ್ ಕಾರ್ಗಳ ಮೇಲೆ 100% ಟ್ಯಾಕ್ಸ್ನ ಹಾಕ್ತಿರೋದ್ರಿಂದ ಆ ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅನ್ನೋ ಒಂದು ಪಾಯಿಂಟ್ನ ಅವರು ಪಾಯಿಂಟ್ ಔಟ್ ಮಾಡಿಬಿಟ್ಟು, ಯಾರೋ ಇಲಾನ್ ಮಸ್ಕ್ ಅವರು ಪಾಯಿಂಟ್ ಔಟ್ ಮಾಡಿಬಿಟ್ಟು ಅದನ್ನು ಹೇಳಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಏನೇನಿದೆ ಅಂತ ಹೇಳ್ಬಿಟ್ಟು. ಟ್ರಂಪ್ ರೀಕೌಂಟೆಡ್ ಹಿಸ್ ಕನ್ವರ್ಸೇಷನ್ ವಿತ್ PM Modi. I told Prime Minister Modi yesterday he was here and I said, here is what you do. We are going to be very fair with you. They charge the highest tariff in the world. Just about. ಅಂದರೆ ಇಲ್ಲಿ ಏನಾಗ್ತಿದೆ, ಸೊ ನೀವೆಷ್ಟು ಹಾಕ್ತೀರಾ ಅಷ್ಟೇ ಚಾರ್ಜನ್ನು ನಾವು ಕೂಡ ನಿಮ್ಮ ಮೇಲೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಮುಂದುವರೆದಂತೆ ಟ್ರಂಪ್ ಕಂಟಿನ್ಯೂಡ್ ಸೇಯಿಂಗ್ ಹಿ ಪ್ರಪೋಸ್ಡ್ ರೆಸಿಪ್ರೋಕಲ್ ಅಪ್ರೋಚ್. ಓಕೆ, ಐ ಸೆಡ್ ಹಿಯರ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ರೆಸಿಪ್ರೋಕಲ್ ಅಂದರೆ ಅದೇ ನಾನೇನು ಇನಿಷಿಯಲ್ ಸ್ಟೇಜಲ್ಲೇ ನಾನು ಹೇಳಿದ್ನಲ್ಲ, ಸೊ ನಾವೆಷ್ಟು ಹಾಕ್ತೀವಿ ಅವರು ನಮಗೆ ಕೂಡ ಅಷ್ಟನ್ನೇ ಹಾಕ್ತಾರೆ. ಓಕೆ, ಐ ಆಮ್ ಚಾರ್ಜಿಂಗ್. ಹಿ ಗೋಸ್, ನೋ ಐ ಡೋಂಟ್ ಲೈಕ್ ದಟ್. ನೋ ವಾಟ್ ಎವರ್ ಯು ಚಾರ್ಜ್ ಐ ಆಮ್ ಗೋಯಿಂಗ್ ಟು ಚಾರ್ಜ್. ಐ ಆಮ್ ಡೂಯಿಂಗ್ ದಟ್ ವಿತ್ ಎವ್ರಿ ಕಂಟ್ರಿ. ಸೊ ಈ ಮಾತನ್ನು ಯಾರು ಹೇಳ್ತಾರೆ? ನೋ ಐ ಡೋಂಟ್ ಲೈಕ್ ದಟ್ ಅಂತ ಈ ಮಾತನ್ನು ಹೇಳ್ತಕ್ಕಂಥದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು. ಅವಾಗ ಟ್ರಂಪ್ ಅವರು ರಿಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ಇನ್ವಿಟೆಡ್ ಕಾಮದಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ, ನಿಮಗೆ ಅಲ್ಲೇ ಅರ್ಥ ಆಗುತ್ತೆ. ನೋ ವಾಟ್ ಎವರ್ ಯು ಚಾರ್ಜ್ ಐ ಆಮ್ ಗೋಯಿಂಗ್ ಟು ಚಾರ್ಜ್, ಐ ಆಮ್ ಡೂಯಿಂಗ್ ವಿತ್ ದಟ್ ಎವ್ರಿ ಕಂಟ್ರಿ. ಸೊ ಏನು ಚಾರ್ಜನ್ನು ಮಾಡ್ತಿದ್ದಾರೆ, ಸೊ ಇದನ್ನು ಬರೀ ಇಂಡಿಯಾ ಜೊತೆ ಮಾತ್ರ ಅಲ್ಲ, ಬೇರೆ ಉಳಿದಿರ್ತಕ್ಕಂಥ ಏನು ಕಂಟ್ರಿಗಳಿದ್ದಾವೆ, ಸೊ ಆ ಎಲ್ಲ ಕಂಟ್ರಿಗಳ ಜೊತೆನೂ ಕೂಡ ಸೇಮ್ ಇದನ್ನು ಅವರು ಮಾಡ್ತಾರೆ. ಅಂದರೆ ಏನು ರೆಸಿಪ್ರೋಕಲ್ ಆಗಿದ್ದು ಮಾಡ್ತಾರೆ. ಏನಕ್ಕಪ್ಪ ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಟ್ಯಾರಿಫಿನ ಅವರು ಟ್ಯಾರಿಫ್ ಅಂತೀನಿ ನೋಡಿ, ಏನು ಈ ಟ್ರೇಡ್ ಡೆಫಿಸಿಟ್ ಅಂತ ಇದೆಯಲ್ಲ, ಸೊ ಈ ಡೆಫಿಸಿಟ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಸೊ ಅದನ್ನು ಸರಿಪಡಿಸೋದಕ್ಕೋಸ್ಕರ ಇವರು ಅದನ್ನು ಮಾಡ್ತಾ ಇದ್ದಾರೆ. ಸೊ ಓಕೆ, ಈ ಏನು ಟ್ರೇಡ್ ಡೆಫಿಸಿಟ್ ಹೆಂಗಿದೆಯಪ್ಪ, ಏನೇನಿದೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಟ್ರೇಡ್ ಬ್ಯಾಲೆನ್ಸ್ ಏನಿದೆಯಲ್ಲ, ಸೊ ಅದು ಮೇಯ್ನಾಗಿ ಎಲ್ಲದು ಕೂಡ ನೆಗೆಟಿವ್ ಅಲ್ಲಿ ಇದೆ. ಕೆನಡಾ ಜೊತೆ -50, ಮೆಕ್ಸಿಕೋ -108. ಸೊ ಈ ಥರ ಎಲ್ಲದ್ರ ಜೊತೆನೂ ಕೂಡ ನೋಡಿ ಇಲ್ಲಿ ನೆಗೆಟಿವ್ ಅಲ್ಲೇ ಇದೆ. UK ಜೊತೆ ಪಾಸಿಟಿವ್, ನೆದರ್ಲ್ಯಾಂಡ್ ಜೊತೆ ಪಾಸಿಟಿವ್. ಅಂದರೆ ಏನಪ್ಪ ಇದು ಜಾಸ್ತಿ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರೆ, ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಮಗೆ, ಇವರು ಇಂಪೋರ್ಟನ್ನು ಜಾಸ್ತಿ ಮಾಡ್ತಿದ್ದಾರೆ, ಎಕ್ಸ್ಪೋರ್ಟನ್ನು ಕಮ್ಮಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಡೆಫಿಸಿಟ್ ಆಗಿದೆ. ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಟ್ಯಾರಿಫನ್ನು ಹಾಕ್ತಾ ಇದ್ದೀನಿ, ಏನು ರೆಸಿಪ್ರೋಕಲ್ ಟ್ಯಾರಿಫನ್ನು ಹಾಕ್ತಿದ್ದೀನಿ. ಅದರಿಂದ ನಾವು ಮತ್ತೆ ತಿರ್ಗಾ ಒಂದು ಇಡೀ ವರ್ಲ್ಡಲ್ಲಿ ನಾವು ಅಂದರೆ ಏನು ಫುಲ್ ಪವರ್ಫುಲ್ ಆಗೋಣ ಅಂತೇಳ್ಬಿಟ್ಟು ಅವರ ಒಂದು ಇಂಟೆನ್ಷನ್ನು. ಓಕೆ, ಎಲ್ಲೋ ಒಂದು ಕಡೆ ಟ್ರಂಪ್ ಅವರು ಈ ಮುಂಚೆ ತುಂಬ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಇದ್ದಿದ್ರು, ಎಲ್ಲ ಫಂಕ್ಷನಲ್ಲೂ ಕೂಡ ಒಂದು ಫ್ರೆಂಡ್ಲಿ ಆಗಿರ್ತಿದ್ರು. ಬಟ್ ಇವಾಗ ಯಾಕೋ ಒಂಥರ ಡಾಮಿನೇಟಿಂಗ್ ಪರ್ಸ್ನಾಲಿಟಿ ಇವಾಗ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ಈ ಟ್ಯಾರಿಫ್ನ ಒಂದು ಪ್ಲ್ಯಾನ್ಸು.
ಸೊ ನೋಡೋಣ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಆಟೋ ಸೆಕ್ಟರ್ ಆಗಿರ್ಬೋದು, ಹಾಗೆಯೇ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಆಗಿರ್ಬೋದು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ನೋಡೋಣ ಇದು ಯಾವ ಥರ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಇದು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೈಸ್. ಥ್ಯಾಂಕ್ ಯು.